ಸಚಿವ ಶ್ರೀರಾಮುಲು ಅವರು ಇದೇ ಮೊದಲ ಬಾರಿಗೆ ಅಂದ್ರೆ ಒಂದು 15-20 ವರ್ಷದಿಂದ ಅವರ ರಾಜಕಾರಣ ನೋಡ್ಕೊಂಡು ಬಂದವರಿಗೆ ಇದೇ ಮೊದಲ ಬಾರಿಗೆ ಅವರು ಮಾಧ್ಯಮದ ಮುಂದೆ ಬಂದು ಮಾತಾಡಿರೋದು. ಈ ವಿಚಾರವನ್ನ ರಾಜ್ಯ ಬಿಜೆಪಿ ನಾಯಕರು ಹೆಂಗ್ ರಿಸೀವ್ ಮಾಡಿದ್ದಾರೆ, ಸಮಾಧಾನಗೊಳಿಸ್ತಾ ಇದ್ದಾರಾ ಶ್ರೀರಾಮುಲು ಅವರನ್ನ? ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಬಂತು ನೋಡಿ. ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಒಂದು ಸುಖಾಂತ್ಯವನ್ನ ಕಾಣಲಿದೆ ಅಂತ ಭರವಸೆಯನ್ನು ಕೊಡ್ತಾ ಇದ್ದಾರೆ. ರಾಮುಲು ಜೊತೆಗೆ ಮಾತಾಡ್ತೀವಿ, ಏನು ಸಮಸ್ಯೆ ಆಗಲ್ಲ, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀವಿ, ನಾವು ಎಲ್ಲವನ್ನ ಬಗೆಹರಿಸ್ತೀವಿ ಅಂತ ಡಿನ್ನರ್ ಸಭೆಯ ಬಳಿಕ ಬಿಜೆಪಿ ನಾಯಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ.ವಿ. ಸದಾನಂದ ಗೌಡರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಗಿತ್ತು. ಹೆಂಗೆ ಆಡಳಿತ ಪಕ್ಷದಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೋ, ಇಲ್ಲಿ ವಿಪಕ್ಷದಲ್ಲೂ ಡಿನ್ನರ್ ಮೀಟಿಂಗ್ ಆಯಿತು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಆಗಿದ್ದಂತಹ ಅಷ್ಟು ವಿಚಾರಗಳ ಚರ್ಚೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಗ್ಗೆ, ಶ್ರೀರಾಮುಲು ಅವರ ಅಸಮಾಧಾನದ ಬಗ್ಗೆ, ಬಿಜೆಪಿಯಲ್ಲಿ ಇರುವಂತಹ ಬಣ ಸಂಘರ್ಷದ ಬಗ್ಗೆ, ಸೊ ಅದೆಲ್ಲ ಸರಿ ಹೋಗುತ್ತೆ, ಆಲ್ ಇಸ್ ಗೋಯಿಂಗ್ ಟು ಬಿ ವೆಲ್ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳುತ್ತಾ ಇದ್ದಾರೆ. ಬಟ್ ಇದು ಯಾವಾಗ, ಯಾವ ಕಾಲಕ್ಕೆ ಅನ್ನೋದು ಗೊತ್ತಿಲ್ಲ. ನಾವು ಇದೇ ಶತಮಾನದಲ್ಲಿ ಇವರು ಎಲ್ಲರೂ ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡು ಹೋಗೋದನ್ನ ನೋಡೋದಕ್ಕಾಗುತ್ತಾ ಅನ್ನೋದೇ ಕುತೂಹಲ. ಅದೊಂದು ದೊಡ್ಡ ಕನಸು ಬಿಜೆಪಿ ಕಾರ್ಯಕರ್ತರಿಗೆ. ಯಾಕಂದ್ರೆ ನಾವು ನೋಡಿದೀವಿ, ಈ ಹಮಾಸು ಇಸ್ರೇಲ್ ಯುದ್ಧನೇ ನಿಲ್ಲೋ ಹಂತಕ್ಕೆ ಬಂದ್ರು, ಇವ್ರದೊಂದು ಆಲ್ಮೋಸ್ಟ್ ಒಂದು 10-14 ವರ್ಷದಿಂದ ಈ ಪ್ಯಾರಲಲ್ ಲೀಡರ್ಶಿಪ್ಗಳು, ಬಣ ಬಡಿದಾಟ ಮುಂದುವರಿತಾ ಇದೆ. ಯಡಿಯೂರಪ್ಪ ಅವ್ರ ಕಾಲದಿಂದ ಕೂಡ ಇದು. ಯಡಿಯೂರಪ್ಪ ಅನಂತ್ ಕುಮಾರ್ ಆಯ್ತು, ಈಗ ವಿಜಯೇಂದ್ರ ವರ್ಸಸ್ ಹಲವರು. ಯಾರ್ಯಾರ್ದು ಸಂಧಾನ ಆಗತ್ತೆ, ಹೆಂಗ್ ಸಂಧಾನ ಆಗತ್ತೆ, ಹೆಂಗ್ ಸಮಾಧಾನ ಪಡಿಸ್ತಾರೆ, ಪಾರ್ಟಿ ಭವಿಷ್ಯ ಏನು, ಅತ್ಯಂತ ಶಿಥಿಲಾವಸ್ಥೆಯಲ್ಲಿ ಬಿಜೆಪಿ ಇದೆ. ಇನ್ಫ್ಯಾಕ್ಟ್ ಈ ತರದ ಎಲ್ಲ ಬೆಳವಣಿಗೆಗಳು ಇದೆಷ್ಟು ಕಾಂಪ್ಲೆಕ್ಸ್ ಅನ್ನೋದು ಅಮಿತ್ ಶಾ ಅವ್ರಿಗೂ ಗೊತ್ತಿದೆ ಅಂತ ಅನ್ಸುತ್ತೆ. ಮಾತಾಡಿದ್ದೀನಿ, ಅವ್ರದ್ದೇನೋ ನಾಳೆ ಮನೇಲಿ ಪೂಜೆ ಇದೆಯಂತೆ, ಆ ಪೂಜೆ ಮುಗಿಸ್ಕೊಂಡು ನಾಳೆ ಬೆಂಗಳೂರಿಗೆ ಬರ್ತಾರೆ, ಅವ್ರ ಜೊತೆ ಮಾತಾಡ್ತೀರಿ. ಅವ್ರದ್ದು ಏನು ಸಮಸ್ಯೆ ಆಗಲ್ಲ ಅಂತ ಅನಿಸುತ್ತೆ. 100% ಡೌಟೇ ಇಲ್ಲ ಸರ್. ಅದು ಶ್ರೀರಾಮುಲರು ವಿಷಯವೇ ಚರ್ಚೆ ಆಗುವಂಥದ್ದು ಯಾವ ವಿಚಾರಗಳು ಇಲ್ಲ, ಮತ್ತು ಅದನ್ನು ಚರ್ಚೆ ಮಾಡೋದೇನಿದೆ ಅಂದರೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು ಸರ್ ಜನಾರ್ದನ್ ರೆಡ್ಡಿ ಅವರು. ಗೊತ್ತಿಲ್ಲ, ಇದರ ಬಗ್ಗೆ ನನಗೇನು ಮಾಹಿತಿಗಳಿಲ್ಲ. ಈ ರಾಜ್ಯದಲ್ಲಿ BJPನ ಶಕ್ತಿತ್ವ ಕಟ್ಟೋ ಸಲುವಾಗಿ, ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಸರಿಪಡಿಸೋ ಸಲುವಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಮ್ಮತವಾಗಿ ಮಾಡ್ತೇವೆ. ನಾವು BJPಯ ಪರವಾಗಿರುವವರು, BJPನ ಶಕ್ತಿಗೊಳಿಸುವಂಥ ಸಲುವಾಗಿರೋರು. ಹೀಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋ ಪ್ರಕ್ರಿಯೆಗೆ ನಾವು ಮುಂದೆ ಕೈ ಹಾಕಿದ್ದೇವೆ.